ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನಾನು ಬಂದಿರೋದೇ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ. ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ ವಿಚಾರಗಳನ್ನ ಉಳಿದ ಸ್ಪರ್ಧಿಗಳ ತಲೆಯಲ್ಲಿ ತುಂಬೋದೇ ನನಗೆ ಬಿಗ್ ಬಾಸ್ ಕೊಟ್ಟಿರುವಂತಹ ಟಾಸ್ಕ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಆಟವನ್ನ ಆಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ತಮ್ಮ ಆಟವನ್ನ ಸರಿಪಡಿಸ್ಕೊಳ್ಳಿ ಅಂತ ಧ್ರುವಂತ್ ಅವರಿಗೆ ಎಷ್ಟು ಬಾರಿ ಎಚ್ಚರಿಕೆ ಕೊಟ್ಟರು ಕೂಡ ಅದು ವೀಕೆಂಡ್ ಎಪಿಸೋಡ್ಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಮತ್ತೆ ವೀಕ್ ಡೇಸ್ಗಳಲ್ಲಿ ತಮ್ಮ ಅದೇ ಚಾಳಿಯನ್ನ ಧ್ರುವಂತ್ ಅವರು ಮುಂದುವರಿಸ್ತಾನೆ ಇದ್ದಾರೆ. ರಕ್ಷಿತಾ ತನ್ನ ಪಾಡಿಗೆ ತನ್ನ ಆಟವನ್ನ ಆಡ್ತಾ ಇದ್ರು ಕೂಡ ಸುಮ್ಮನೆ ಆಕೆಯನ್ನ ಟಾರ್ಗೆಟ್ ಮಾಡಿ ಆಕೆ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ನಿರಂತರವಾಗಿ ಧ್ರುವಂತ್ ಅವರು ಮಾಡ್ತಾನೆ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸೀಸನ್ 11ರ ಸ್ಪರ್ಧಿಗಳು ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಗೆ ಬಂದಂತಹ ಸೀಸನ್ 11ರ ಸ್ಪರ್ಧಿಗಳ ತಲೆಯಲ್ಲೂ ಕೂಡ ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅವ್ರು ಯಾರೂ ಕೂಡ ಅದಕ್ಕೆ ಮಣೆ ಹಾಕಿಲ್ಲ. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಧ್ರುವಂತ್ ಅವರಿಗೆ ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಗೌರವ ಕೊಡ್ತಾರೆ, ಅವರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅನ್ನೋದು ರಿವೀಲ್ ಆಗಿದೆ. ಬೋರ್ಡ್ಗಳನ್ನ ಹಾಕುವಂತಹ ಸಂದರ್ಭದಲ್ಲಿ ಬಹುತೇಕ ಹೆಚ್ಚಿನ ಬೋರ್ಡ್ಗಳು ಧ್ರುವಂತ್ ಅವರಿಗೆ ಸಿಕ್ಕಿದೆ. ಅವರು ನರಿ, ಕುತಂತ್ರಿ, ಚೇಳು ಈ ರೀತಿಯಾದಂತಹ ಸಾಲು ಸಾಲು ಬೋರ್ಡ್ಗಳನ್ನ ಧ್ರುವಂತ್ ಅವರ ಕುತ್ತಿಗೆಗೆ ಉಳಿದ ಸ್ಪರ್ಧಿಗಳು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಧ್ರುವಂತ್ ಅವರು ಗರಂ ಆಗಿದ್ದಾರೆ. ಇದನ್ನ ನಾನು ಧರಿಸ್ಕೊಳ್ಳೋದಿಲ್ಲ ಅಂತ ಕಿಚ್ಚ ಸುದೀಪ್ ಅವ್ರ ಹತ್ರ ಹೇಳಿದ್ದಾರೆ. ಇದನ್ನ ನೀವು ಹಾಕೋಬೇಕು ಕುತ್ತಿಗೆಗೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದಾಗ, ಇಲ್ಲ ನಾನು ಹಾಕೋದಿಲ್ಲ, ಬೇಕಾದ್ರೆ ನಾನು ಶೋ ಬಿಟ್ಟು ಹೋಗ್ತೀನಿ, ಆದ್ರೆ ಇದನ್ನ ಹಾಕೋದಿಲ್ಲ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಹಾಗೆ ಹೇಳುವಂತಹ ಅಧಿಕಾರ ನಿಮಗಿಲ್ಲ. ನೀವು ಇರ್ಬೇಕಾ ಬೇಡ ಅನ್ನೋದನ್ನ ಡಿಸೈಡ್ ಮಾಡೋದು ಜನ, ಅವರ ವೋಟ್. ನಾನ್ ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ನಾನು ಬಿಗ್ ಬಾಸ್ ಮನೆಯ ಮ್ಯಾನೇಜರ್ ಅಲ್ಲ ಅಂತ ಕಿಚ್ಚ ಸುದೀಪ್ ಅವರು ಖಾರವಾಗಿ ಹೇಳ್ತಾರೆ. ಇನ್ನು ಮತ್ತೆ ಧ್ರುವಂತ್ ಅವರ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ ನಂಬಿಕೆಗೆ ಯೋಗ್ಯರಲ್ಲದ ವ್ಯಕ್ತಿ, ಅರ್ಹರಲ್ಲದ ವ್ಯಕ್ತಿ ಅಂದ್ರೆ ಧ್ರುವಂತ್ ಅವರು ಅಂತ ಕಿಚ್ಚ ಸುದೀಪ್ ಅವರ ಮುಂದೆನೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಈ ಹಿಂದೆ ಕೂಡ ನಾನು ಅವರು ನಂಬಿಕೆಗೆ ಯೋಗ್ಯವಲ್ಲದ ವ್ಯಕ್ತಿ ಅನ್ನೋದನ್ನ ಹೇಳಿದ್ದೇನೆ. ಯಾಕೆ ಅವರು ಯೋಗ್ಯರಲ್ಲ ಅನ್ನೋದನ್ನ ಕೂಡ ಅವರು ವಿವರಿಸಿದ್ದಾರೆ. ಧ್ರುವಂತ್ ಅವರು ಒಂದು ಸಿಚುವೇಶನ್ ಅಲ್ಲಿ ಒಂದು ರೀತಿ ವರ್ತಿಸಿದ್ರೆ ಮತ್ತೊಂದು ಸಿಚುವೇಶನ್ ಅಲ್ಲಿ ಅವರು ಮತ್ತೊಂದು ರೀತಿಯಲ್ಲಿ ವರ್ತಿಸ್ತಾರೆ. ಹಾಗಾಗಿ ಅವರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಅವರು ಪದೇ ಪದೇ ಚೇಂಜ್ ಆಗ್ತಾರೆ. ಒಮ್ಮೆ ಒಬ್ರನ್ನ ಹೊಗಳಿರ್ತಾರೆ, ಇನ್ನೊಂದ್ಸಲ ಅದೇ ವ್ಯಕ್ತಿಯನ್ನ ತೆಗಳ್ತಾರೆ. ಒಮ್ಮೆ ಒಬ್ಬರ ಪರವಾಗಿ ಮಾತನಾಡ್ತಾರೆ, ಮತ್ತೆ ಅವರ ವಿರುದ್ಧವಾಗಿ ನಿಲ್ತಾರೆ. ಹಾಗಾಗಿ ಅವರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ರಕ್ಷಿತಾ ನೇರವಾಗಿ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ದಾರೆ. ಆ ಮೂಲಕ ತಾನು ಯಾವತ್ತಿಗೂ ಕೂಡ ಧ್ರುವಂತ್ ಅವರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಧ್ರುವಂತ್ ಅವರು ಸ್ಪಂದನ ಸೋಮಣ್ಣ ಬಳಿ ಹೇಳಿದ್ದಾರೆ ಈಗಾಗಲೇ, ರಕ್ಷಿತಾ ಯಾವತ್ತಾದ್ರೂ ತನಗೆ ಯಾರೂ ಇಲ್ಲ, ಕಷ್ಟ ಆಯ್ತು ಅಂದಾಕ್ಷಣ ಧ್ರುವಣ್ಣ ಅಂತ ಕರೆದ್ರೆ ಸಾಕು, ನಾನು ಆಕೆ ಜೊತೆ ಇರ್ತೀನಿ ಅಂತ. ಆದ್ರೆ ಧ್ರುವ ಅವರನ್ನ ಯಾವತ್ತಿಗೂ ಕೂಡ ಕ್ಷಮಿಸಲ್ಲ ರಕ್ಷಿತಾ ಅನ್ನೋದು ಸಾಬೀತಾಗಿದೆ. ಈ ಹಿಂದಿನ ಎಪಿಸೋಡ್ಗಳಲ್ಲೂ ಕೂಡ ಕಿಚ್ಚನ ಪಂಚಾಯಿತಿಯ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ರು, ಹಿಂದಿನ ವಾರ ನಡೆದಂತಹ ಕಿಚ್ಚನ ಪಂಚಾಯಿತಿಯಲ್ಲಿ ನಾನು ಯಾವತ್ತಿಗೂ ಕೂಡ ಅವರನ್ನ ಕ್ಷಮಿಸಲ್ಲ, ಮತ್ತೆ ನಾನು ಅವರನ್ನ ಅಣ್ಣ ಅಂತ ಕರೆಯಲ್ಲ ಅಂತ. ಇದೀಗ ಮತ್ತೊಮ್ಮೆ ಹೇಳಿದ್ದಾರೆ ಧ್ರುವ ಅವರು ನಂಬಿಕೆಗೆ ಯೋಗ್ಯರಲ್ಲದ ವ್ಯಕ್ತಿ ಅಂತ. ಆ ಮೂಲಕ ರಕ್ಷಿತಾ ಶೆಟ್ಟಿ ಅವರು ಯಾವತ್ತಿಗೂ ಕೂಡ ಧ್ರುವ ಅವರ ಜೊತೆಗಿನ ಸಂಬಂಧವನ್ನ ಸರಿಪಡಿಸಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರ ಧ್ರುವ ಅವರು ಚೇಂಜ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆ ಕೊಟ್ಟರು ಕೂಡ ಮತ್ತೆ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ಜಾಹ್ನವಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋದ ಬಳಿಕ ಅಶ್ವಿನಿ ಅವರು ಡಲ್ ಆಗಿರ್ತಾರೆ, ಕಣ್ಣೀರು ಹಾಕ್ತಾರೆ. ಆ ಸಂದರ್ಭದಲ್ಲಿ ಸ್ಪಂದನ ಸೋಮಣ್ಣ ಅವರು ಅಶ್ವಿನಿ ಅವರ ಬಳಿ ಬಂದು ಅಶ್ವಿನಿ ಅವರಿಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ಹೋದ ಬಳಿಕ ಇದೇ ಧ್ರುವಂತ್ ಅವ್ರು ಹೇಳ್ತಾರೆ, ಈ ವ್ಯಕ್ತಿಯನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಇದೇ ರೀತಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಇವರನ್ನ ನಂಬಬೇಡಿ ಅನ್ನೋ ಮಾತನ್ನ ಹೇಳ್ತಾರೆ. ಇಷ್ಟು ದಿನ ಜಾಹ್ನವಿ ಹಾಗೂ ಅಶ್ವಿನಿ ಅವರು ಈ ಮನೆಯ ವಾತಾವರಣವನ್ನ ಹಾಳು ಮಾಡಿದ್ದು, ಅವರನ್ನ ನಂಬಬಾರದು ಅಂತ ಹೇಳ್ತಾ ಇದ್ದಂತ ಧ್ರುವಂತ್ ಇದೀಗ ಅಶ್ವಿನಿ ಬಳಿ ಸ್ಪಂದನ ಅವರ ಬಗ್ಗೆ ಮಾತನಾಡಿದ್ದಾರೆ.
ತಾನು ಯಾರ ಬಗ್ಗೆಯೂ ಕೂಡ ಮಾತನಾಡಲ್ಲ, ಇಲ್ಲಿರೋರೆಲ್ಲರೂ ಕೂಡ ಮುಖವಾಡ ಹಾಕೊಂಡಿದ್ದಾರೆ, ಫೇಕ್ ಅನ್ನುವ ಧ್ರುವಂತ್ ತಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಮರ್ತಂತಿದೆ. ಬೇರೆಯವರ ಮೇಲೆ ಕಂಪ್ಲೇಂಟ್ ಮಾಡುವಂತಹ ಧ್ರುವಂತ್ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಬೋರ್ಡ್ಗಳನ್ನು ಹಾಕಿದಾಗ ಧ್ರುವಂತ್ ಎಚ್ಚೆತ್ಕೋಬೇಕಾಗಿತ್ತು. ನಾನೇನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಬಿಗ್ ಬಾಸ್ ಮನೇಲಿರುವಂಥ ಬಹುತೇಕರು ಎಲ್ಲರೂ ಕೂಡ ನನಗೆ ಹಾಕಿದ್ದಾರೆ ಅಂದರೆ ನನ್ನಿಂದ ಏನೋ ತಪ್ಪಾಗ್ತಾ ಇದೆ, ನಾನು ಅದನ್ನು ತಿದ್ದಿಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿತ್ತು. ಆದರೆ ಧ್ರುವಂತ್ ಅಂತಹ ಕೆಲಸವನ್ನು ಮಾಡದೆ ಮತ್ತೆ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮತ್ತೆ ಹೇಳ್ತಾರೆ, ಈ ಮನೆಯಲ್ಲಿ ನಾನೊಬ್ಬನೇ ಸರಿಯಾಗಿರೋದು, ನಾನು ಮಾತ್ರ ಮುಖವಾಡ ಇಲ್ಲದೆ ಆಟವನ್ನು ಆಡ್ತಾ ಇರೋದು, ನೇರವಾಗಿ ಆಟವನ್ನು ಆಡ್ತಾ ಇರೋದು ಅಂತ. ಆದರೆ ಹಿಂದಿನಿಂದ ಮತ್ತೆ ಅದೇ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಧ್ರುವಂತ್ ಅವರೇ ಫೇಕ್ ಅನ್ನೋದು ಜನಕ್ಕೂ ಕೂಡ ಗೊತ್ತಾಗಿದೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ತುಂಬ ದಿನ ಈ ನಾಟಕ ನಡೆಯಲ್ಲ. ಹಾಗೆ ನೋಡಿದ್ರೆ ಧ್ರುವಂತ್ ಅವರಿಗಿಂತ ಚೆನ್ನಾಗಿ ಜಾಹ್ನವಿ ಅವರು ಆಟವನ್ನು ಆಡ್ತಾ ಇದ್ರು. ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ.